ದೇವಸ್ಥಾನ ನಿರ್ಮಾಣ ಆಗ್ತಾ ಇರುವುದು ಇದೇ ಪ್ರಥಮ ಬಾರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ದೇವಸ್ಥಾನ ನಿರ್ಮಾಣದ ಹಿನ್ನೆಲೆಯಲ್ಲಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದೆ. ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಒಂದು ರೀತಿಯ ದೇವರ ನಾಡು ಅಂತ ನಾವು ಹೇಳಬಹುದು. ಅನೇಕ ದೇವಸ್ಥಾನಗಳಿಂದ ಕೂಡಿರತಕ್ಕಂತಹ ಪ್ರದೇಶ ಇದು. ಸಾಮಾನ್ಯ ಉಡುಪಿಯಿಂದ ಕೊಲ್ಲೂರಿನ ಹಿಡಿದುಕೊಂಡು ಕಾಸರಗೋಡು ತನಕವೂ ಸಹಿತ ಅನೇಕ ದೇವರುಗಳು, ವಿಷ್ಣು ಸನ್ನಿಧಾನ, ಶಿವ ಸನ್ನಿಧಾನ, ದುರ್ಗಾ ಸನ್ನಿಧಾನ, ಗಣಪತಿ ಸನ್ನಿಧಾನ ಎಲ್ಲ ಆ ದೇವರ ಸಾನ್ನಿಧ್ಯದಿಂದ ಕೂಡಿರತಕ್ಕಂತಹ ಆ ಒಂದು ದೇವಸ್ಥಾನಗಳಿಂದ ಕೂಡಿರುವ ಪ್ರದೇಶ ಇವೆಲ್ಲ ಸುತ್ತಮುತ್ತಲಿನ ಪ್ರದೇಶವಾಗಿದೆ. ಆದ್ದರಿಂದ ಒಂದು ರೀತಿಯಲ್ಲಿ ನಮ್ಮ ದೇವರ ನಾಡು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆ ಅಂತ ನಾವು ಬಹಳ ಸಂತೋಷದಿಂದ ಹೇಳಬಹುದು. ನಮಗೆ ಊರೂರಲ್ಲಿ ಆ ದೇವಸ್ಥಾನಗಳು ಇವೆ. ಇವತ್ತು ಉಡುಪಿಯಲ್ಲಿ ದೇವಸ್ಥಾನ ಇದ್ರೆ ಆ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನಗಳಿವೆ. ಈ ಒಂದು ಪರಿಸರದ ಒಂದು ವಿಶೇಷ ಅಂತ ಹೇಳಿದ್ರೆ ಆಚಾರ್ಯ ಮಧ್ವರು ಅವತಾರ ಮಾಡಿದ ಭೂಮಿ ಇದೇ ಪಕ್ಕದಲ್ಲಿರ್ತಕ್ಕಂಥ ಪಾಜಕ ಕ್ಷೇತ್ರ. ಆದ್ದರಿಂದ ಸಮಸ್ತ ಜಗತ್ತಿಗೆ ತತ್ವೋಪದೇಶ ಮಾಡಲು ಅವತಾರ ಮಾಡಿರ್ತಕ್ಕಂತಹ ವಾಯುದೇವರು ಮಧ್ವರಾಗಿ ಅವತಾರ ಮಾಡಿರ್ತಕ್ಕಂತಹ ಪವಿತ್ರವಾದ ಭೂಮಿ ಪಾಜಕದ ಪಕ್ಕದಲ್ಲಿ ಈ ಒಂದು ಅಯ್ಯಪ್ಪ ಕ್ಷೇತ್ರ ನಿರ್ಮಾಣವಾಗ್ತಾ ಇರುವುದು ಬಹಳ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ತರಹವಾಗಿ ದುರ್ಗಾದೇವಿ ಸನ್ನಿಧಾನವೂ ಇದೆ. ಕುಂಜಾರಗಿರಿಯಲ್ಲಿ ದುರ್ಗಾದೇವಿ ಸನ್ನಿಧಾನವೂ ಇದೆ. ಮತ್ತೆ ನಮ್ಮ ಈ ಒಂದು ಪರಶುರಾಮ ಕ್ಷೇತ್ರದ ರಸಯಿತ್ರ ನಮ್ಮ ಪರಶುರಾಮ ದೇವರು ಅವರ ಸನ್ನಿಧಾನವೂ ಈ ಒಂದು ಪ್ರದೇಶದಲ್ಲೇ ಇದೆ. ಆದ್ದರಿಂದ ಒಂದು ಒಳ್ಳೆಯ ಪುಣ್ಯ ಭೂಮಿಯಾಗಿರ್ತಕ್ಕಂತಹ ಪವಿತ್ರವಾದ ಭೂಮಿಯಾಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗ್ತಾ ಇರುವುದು ಒಂದು ರೀತಿಯಲ್ಲಿ ಈ ಸಾನ್ನಿಧ್ಯಕ್ಕೆ, ಈ ಒಂದು ಸ್ಥಳಕ್ಕೆ ಮತ್ತಷ್ಟು ಪಾವಿತ್ರ್ಯ ತಂದುಕೊಡ್ತಕ್ಕಂತಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ.